ಅಯ್ಯಪ್ಪ ಈ BTS ಬಸ್ಸಲ್ಲಿ ರನ್ನಿಂಗ್ ಅಲ್ಲಿ ಹತ್ತಿ ಕಾಲೆಲ್ಲ ಸೋತಾಯ್ತಪ್ಪ. ಕ್ರಿಯೇಟಿವಿಟಿ ತೋರ್ಸು ಅಂದಲ್ಲ, ಈಗ ತೋರಿಸ್ತು ನೋಡು. ತೋರ್ಸ್ಬೇಕು, ಅದಕ್ಕೆ ಜೋಬಲ್ ದುಡ್ಡಿಕ್ಕಿದೆ ಸರ್. ಇಲ್ಲಿ ಯಾರೋ ಕಳ್ಳನ್ ಮಗ ಹೊಡೆದ್ಬಿಟ್ಟವ್ರೆ ಡ್ರೈವರ್ ಗಾಡಿ ನಿಲ್ಸಪ್ಪ. ಪಾಪ ಚಿಕ್ಕುಂಡ್ ಯಾರೋ ಒಂದು ದುಡ್ಡು ಪಿಟ್ ಪಾಕೆಟ್ ಮಾಡ್ಬಿಟ್ಟ. ನಿಲ್ಸಪ್ಪ. ಯಾವ ದುಡ್ಡು ಕದ್ದಿದ್ರು ಸರಿ, ಪಾಪ ಚಿಕ್ಕ ಹುಡುಗಿಂದು ದುಡ್ಡು ಕೊಟ್ಬಿಡ್ರಲ್ಲ. ಇಲ್ಲಾಂದ್ರೆ ಪಕ್ಕದಲ್ಲಿ ಸ್ಟೇಷನ್ ಇದೆ, ಒಬ್ಬೊಬ್ಬನ ಹಾಕಿ ಕೊಟ್ಬಿಡ್ತೀನಿ ಅಷ್ಟೇ. ಸಾರ್, ನನಗೆ ಯಾಕೋ ಆ ಮನ್ಸಿನ ಮೇಲೆ ಡೌಟು ಸಾರ್. ಯಾರ ಮೇಲೆ? ನಿನ್ ಮೇಲೆ. ನನ್ ಮೇಲ? ಎಷ್ಟಿತ್ತಪ್ಪ ದುಡ್ಡು? 7,000 ರೂಪಾಯಿ ಇತ್ತು ಸರ್. 1,000 6 ನೋಟು, 500 3 ನೋಟ್ ಇತ್ತು ಸರ್. ಅಯ್ಯೋ, ಏನ್ ನನಗೆ ಹಾಕೊಟ್ಬಿಟ್ಟ? ಫಸ್ಟ್ ನನ್ ದುಡ್ಡು ಕರೆಕ್ಟ್ ಆಗಿದೆ ನೋಡ್ಕೋಬೇಕು. ಅಯ್ಯೋ, ಹೋಟ್ಲ್ ದುಡ್ಡು ಕಂಡ್ರ ನನ್ ದುಡ್ಡು ಯಾಕೆ ಅನಿಸ್ತಾ ಇದ್ರ? 1,600 503 ಕರೆಕ್ಟ್ ಆಗಿದೆ. ಮಗನೇ ಆಟ ಆಡ್ತೀಯ ನೀನು? ನಂದು ದುಡ್ಡು. ಯಾರ್ ದುಡ್ಡು? ಪಾಪ ಹುಡುಗನ್ ದುಡ್ಡು ಕದ್ಬಿಟ್ಟು ಆಟ ಆಡ್ತೀಯ? ಅವ್ನ ಯಾವ್ದೋ ಹಳೆ ದುಶ್ಮನ್ ಇಟ್ಕೊಂಡು ನಾನು ಹಾಕೊಡ್ತಾವನ್ರೋ. ಒಂದೇ ಒಂದ್ಸಲ ಅವ್ನ ಮುಖನ ನನ್ ತೋರ್ಸ್ರೋ. ಬೇಡಣ್ಣ, ಅವನ್ಗೆ ನನ್ ಮುಖ ತೋರ್ಸ್ಬಿಟ್ರೆ ಅವನ್ ಜೊತೆಗಾರನೆಲ್ಲ ಕರ್ಕೊಂಬಂದು ನನ್ ಮುಖಕ್ಕೆ ಆಸಿಡ್ ಹಾಕ್ಬಿಡ್ತಾರೆ. ಅಯ್ಯೋ ನನ್ನ ಮಗನ ಈಗ ಮಾಡ್ತೀಯ? ಸಂಬಳ ಕೇಳಿದ್ರೆ ಕ್ರಿಯೇಟಿವಿಟಿ ತೋರಿಸೋ ಅಂತೀಯಲ್ಲ, ತಿನ್ನು. ಯಾರು ಇವರೆಲ್ಲ? ನನ್ ದುಡ್ಡು ಎನ್ಸಿದ್ದಕ್ಕೆ ನನಗೆ ಹೊಡೆದ ದುಡ್ಡೆಲ್ಲ ಕಿತ್ಕೊಂಡ್ರಲ್ಲಪ್ಪ. ನನ್ನ ಮಗ ಕರೆಕ್ಟ್ ಆಗಿ 7,500 ನನ್ ದುಡ್ಡು ಮನೆ ಗುಣಿಸ್ಬಿಟ್ಟಾನಲ್ಲ. ಅಯ್ಯೋ, ಯಾವ್ದಕ್ಕೂ ಹುಷಾರಾಗಿರ್ಬೇಕು. ಕಾಂಬಿನೇಷನಲ್ ಎಕ್ಸರ್ಸೈಸ್ ಮಾಡೋಣ ಅಂದ್ರೆ ಇನ್ನೂ ಬಂದಿಲ್ವಲ್ಲ. ಬಂದ ಇನ್ ಬೆವರಿಳಿಸೋದೆ. ಉಪ್ಪು ಖಾರನೇ ತಿನ್ನಲ್ವಾ? ಈ ಕಡೆ ನೋಡೋದೇ ಇಲ್ಲ ಅಂತಾನೆ. ಮರ್ಯಾದೆ ಏನೂ ಇಲ್ಲ ಇವರಿಗೆ. ಕನಸಲ್ ಕಂಡ್ ಬಾವಿನ ರಾತ್ರಿನೇ ಹುಡ್ಕೋ ವಯಸ್ಸಲ್ಲಿ ಇವನೇನ್ ಮೊಂಡು ಬಿದ್ದೋದಂಗಿದ್ದಾನೆ. ಶಾರದಮ್ಮ, ನಮಸ್ಕಾರ. ಬನ್ನಿ. ನಿನ್ ಮಗ ಮನೇಲಿದ್ದಾನೆ ಅಮ್ಮ? ಇಲ್ಲ, ಕೆಲ್ಸಕ್ಕೆ ಹೋಗಿದ್ದಾನೆ. ಅಲ್ಲಮ್ಮ, 3 ತಿಂಗಳಿಂದ ನಾನು ಬಾಡಿಗೆ ಕೇಳ್ಕೊಂಡೇ ಬರ್ತಾ ಇದ್ದೀನಿ. ಕೇಳ್ದಾಗೆಲ್ಲ ಏನಾದ್ರೂ ಒಂದು ಕಾರಣ ಹೇಳ್ತಾನೆ ಇದ್ದಾನೆ. ನೋಡಮ್ಮ, ನನ್ ತಾಳ್ಮೆಗೂ ಒಂದು ಮಿತಿ ಇದೆ. ಇಷ್ಟು ದಿವಸ ನಿಮ್ ಮುಖ ನೋಡ್ಕೊಂಡು ನಾನು ಸುಮ್ಮನೆ ಇದ್ದೆ. ನೋಡಮ್ಮ, ಕರೆಕ್ಟ್ ಆಗಿ ಇನ್ ಮುಂದೆ ಬಾಡಿಗೆ ಕೊಡೋದಿದ್ರೆ ಇರಿ, ಇಲ್ಲ ಅಂದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಿ.
ನೋಡಮ್ಮ, ನಾಳೆ ಲಾಸ್ಟ್ ಡೇಟು. ಫೀಸ್ ಕಟ್ಟಿದ್ರೆ ಎಕ್ಸಾಮ್ ಬರಿಬಹುದು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಆದಷ್ಟು ಬೇಗ ಅರೇಂಜ್ ಮಾಡಿ. ಎಕ್ಸಾಮ್ ಫೀಸ್ ಕಟ್ಟಬೇಕು ಅಂದ್ಯಲ್ಲ, ತಗೋ. ಥ್ಯಾಂಕ್ ಯು. ಅವ್ವ, ಹೋಗ್ಬರ್ತೀನಿ. ರವಿ, ಮನೆ ಓನರ್ ಬಂದಿದ್ದ. ಬಾಡಿಗೆ ಕೊಡಿ, ಇಲ್ಲಾಂದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ದ. ಮನೇಲಿ ಸ್ವಲ್ಪ ರೇಷನ್ನು ಇಲ್ಲ, ಬಾಡಿಗೆನೂ ಕಟ್ಟಿಲ್ವಲ್ಲೋ. ಏನಾಯ್ತು ನಿನಗೆ? ಇತ್ತೀಚೆಗೆ ಮನೆಗೂ ಸರಿಯಾಗಿ ಬರ್ತಾ ಇಲ್ಲ. ಅವ್ವ, ನೀನ್ ಟೆನ್ಷನ್ ಮಾಡ್ಕೋಬೇಡ. ನಿನಗೆ ಮೊದ್ಲೇ ಆರೋಗ್ಯ ಸರಿ ಇಲ್ಲ. ಬಾಡಿಗೆ ತಾನೆ ಕಟ್ತೀನಿ ಬಿಡು. ಏನೇ ಮಾಡಿದ್ರು ನಿನ್ ಮಗ ಒಳ್ಳೇದಕ್ಕೆ ತಾನೇ ಮಾಡೋದು. ಸರಿ, ಬರಲಾ? ಹುಷಾರೋ. ರವಿ, ಏನ್ ಇವತ್ತು ಇಷ್ಟೊಂದು ಖುಷಿ ಆಗಿದ್ಯಾ? ಹೇಳ್ತೀನಿ. ಮೊದ್ಲು ಆ ಮಾಡು. ಡಬಲ್ ಸ್ವೀಟ್ ಕೊಡ್ತಾ ಇರೋದ್ ನೋಡಿದ್ರೆ ಖುಷಿಯವ್ರಿಗೇನೋ ಡಬಲ್ ಖುಷಿನೇ ಆಗಿರ್ಬೇಕು. ಎಸ್, ಒಂದ್ ಸ್ವೀಟು ಪಾಸ್ ಆಗಿದ್ದಕ್ಕೆ, ಇನ್ನೊಂದು ಕೆಲ್ಸ ಸಿಕ್ಕಿದ್ದಕ್ಕೆ. ಹೌದಾ? ಅಂತೂ ನಿಮ್ ತಂದೆ ಆಸೆ ನೆರವೇರಿಸ್ಬಿಟ್ರಿ. ಅದಕ್ ಮೂಲ ಕಾರಣ ನೀನೇ ತಾನೆ. ಕಷ್ಟ ಕಾಲದಲ್ಲಿ ನೀನ್ ನಮ್ ಕೈ ಹಿಡಿದೆ ಹೋಗಿದ್ರೆ ಈ ಖುಷಿಯಾಗಿ ಇರ್ತಾ ಇರ್ಲಿಲ್ಲ. ನನ್ ಸಹಾಯಕ್ಕಿಂತ ನಿನ್ನ ಶ್ರಮನೇ ಮುಖ್ಯ. ನೀನ್ ಕಷ್ಟಪಟ್ಟು ಓದಿದಕ್ ತಾನೆ ಆ ದೇವ್ರು ಪ್ರತಿಫಲ ಕೊಟ್ಟಿದ್ದು. ಅಂದ್ಹಾಗೆ ಈ ವಿಷಯ ಅಮ್ಮಂಗ್ ಹೇಳಿದ್ಯಾ ತಾನೆ? ಹೇಳ್ಬೇಕು. ನನ್ ಖುಷಿಗೆ ಮೊದಲನೇ ಕಾರಣ ನೀನೇ ಅಲ್ವಾ? ಅದಕ್ಕೆ ಮೊದ್ಲು ನಿನಗೆ ಹೇಳ್ಬೇಕು ಅಂತ ಬಂದೆ. ಈ ಸ್ವೀಟ್ ಎಲ್ರಿಗೂ ಕೊಟ್ಬಿಡು. ಸರಿ, ಬರ್ತೀನಿ. ಸರಿ. ಅಂತೂ ನೀನ್ ಪಟ್ಟ ಶ್ರಮಕ್ಕೆ ಪ್ರತಿಫಲನೂ ಸಿಕ್ತು, ನಿನ್ ಅರ್ಕೆನೂ ತೀರ್ತು. ಮತ್ತಿನ್ನೇನು, ನಿನ್ ಪ್ರೀತಿ ವಿಷಯನ ಅವಳಿಗೆ ಹೇಳಿ ಆದಷ್ಟು ಬೇಗ ನಮ್ಗೆ ಮದ್ವೆ ಊಟ ಹಾಕ್ಸು. ಅವಳನ್ನ ಒಪ್ಕೋತಾಳಲ್ವಾ? ಒಪ್ಕೋತಾಳ, ಒಪ್ಕೊಳ್ಳೇಬೇಕು ಅಲ್ವೋ? ನೀನ್ ಅವಳಿಗೋಸ್ಕರ ಏನೆಲ್ಲ ಮಾಡಿದೀಯ, ಎಷ್ಟೆಲ್ಲ ಕಷ್ಟಪಟ್ಟಿದೀಯ. ಇವತ್ ನೀನ್ ಖುಷಿಯಾಗಿರೋ ಕಾರಣನೇ ನಿನ್ನ ಶ್ರಮ. ಆ ಒಂದು ಕೃತಜ್ಞತೆಗೋಸ್ಕರನಾದ್ರೂ ಅವಳು ಒಪ್ಕೊಳ್ಳೇಬೇಕು, ಒಪ್ಕೋತಾಳೆ. ಹಂಗಂತೀಯ? ಅಷ್ಟಕ್ಕೂ ನಿನ್ನಲ್ಲಿ ಏನ್ ಕಡಿಮೆ ಆಗಿದೆಯೋ? ನಿನ್ನಂತ ಹುಡುಗನ್ ಪಡೆಯೋದಕ್ಕೆ ಅವಳು 7 ಜನ್ಮದ ಪುಣ್ಯ ಮಾಡಿರ್ಬೇಕು. ನೋಡು, ಧೈರ್ಯಂ ಸರ್ವತ್ತ ಸಾಧನಂ ಅಂತಾರೆ. ನಿನ್ ಪ್ರೀತಿನ ಖುಷಿ ಹತ್ರ ಹೋಗಿ ಹೇಳು. ಖಂಡಿತ ಅವಳು ನಿರಾಶೆ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಸರಿ, ಆದಷ್ಟು ಬೇಗ ಹೇಳ್ತೀನಿ ಕಣೋ.